ಓ, ಹೊಸ ಹುಡುಗಿ. Good morning, ma'am. Good morning. I am Akila. This is my joining letter. Yeah, I was expecting you today. Come, let me introduce to our Okay, dean. ma'am. Good morning, guys. So let me introduce our new colleague. She is Akila and she is from Cochin. So I request you to please assist her in her work. This is your seat. You can start work. Hello, I'm Ashik. Hi. ಹಲೋ, ನಾನು ಆಶಿಕ್. ಅಚ್ಚನ್ ಪಟ್ಟಿಯ ನನಗೆ ಹಂಗೆ ಹೇಳ್ಕೊಟ್ರಲ್ಲ. ಸರ್, ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ ಬಂದಿದ್ದಾರೆ. ಒಳಗೆ ಕಳಿಸ್ಲಾ? ಓಕೆ, ಕಳಿಸಿ. Excuse me, sir. ಓಕೆ ದೀಕ್ಷಾ, ಯು ಆರ್ ಸೆಲೆಕ್ಟೆಡ್. ಆರ್ ಯು ರೆಡಿ ಟು ಸೈನ್ ದ ಅಗ್ರಿಮೆಂಟ್? No, sir, I can't sign due to my personal commitments and my parents had already fixed my marriage. ಸಿ ದೀಕ್ಷಾ, ನೀವಿವಾಗ ಕಂಪನಿಗೆ ಸೇರಿದರೆ ಟ್ರೈನಿಂಗ್ ಆಗಲಿ ಅದರ್ ಎಕ್ಸ್ಪೆನ್ಸಿವ್ ಆಗಲಿ ನಾವು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಿರ್ತೀವಿ. ಇನ್ ಕೇಸ್ ನೀವು ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ಅದು ನಮಗೆ ಲಾಸ್ ಆಗುತ್ತೆ. ಸೊ ನೀವು ಕಂಪ್ನಿಗೆ ಸೇರಿದರೆ ಮಿನಿಮಮ್ 2-3 ಇಯರ್ ವರ್ಕ್ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ನಮಗೆ ಲಾಸ್ ಆಗುತ್ತೆ. ಸೊ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ಐ ಸಾರಿ. Call everyone to the boardroom. Good afternoon, everyone. Today, I proudly honor Mr. Arjun. Your hard work and dedication really commendable. Here's to many more achievements together. It is an
absolute honor to recognize him for his 5 years of dedication, leadership, and remarkable achievements. Your vision and hard work have been instrumental in our success. As a token of our appreciation, we extend our deepest gratitude and respect. Here's to many more milestones ahead. What happened? ನಥಿಂಗ್. ಹೇ, ಗಿಫ್ಟ್ ಕೊಟ್ಟು ಅಪ್ರಿಷಿಯೇಟ್ ಮಾಡಿದ್ದಲ್ಲ, ಬೇಜಾರೇನಕ್ಕೆ? ಅದನ್ನೇನು ಬರೀ ಅಪ್ರಿಸಿಯೇಷನ್ ಅಂದ್ಕೊಂಡ್ಯಾ? ಮತ್ತೆ ಟೇಕ್ ಅ ಸೀಟ್ ಅರ್ಜುನ್. ಲಾಸ್ಟ್ 5 ಇಯರಲ್ಲಿ ನಮ್ಮ ಕಂಪನಿ ಸಾಕಷ್ಟು ಅಚೀವ್ಮೆಂಟ್ಸ್ ಮಾಡಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಕಾಂಪಿಟೇಟರ್ಸ್ ಕೂಡ ಯಾವ ಥರ ಗ್ರೋ ಆಗ್ತಿದ್ದಾರೆ, ಅವರು ಯಾವ ಸ್ಟ್ರಾಟಜೀಸ್ ಯೂಸ್ ಮಾಡ್ತಿದ್ದಾರೆ, ಜಸ್ಟ್ ಲುಕ್ ಎಟ್ ದಿಸ್. ಲಾಸ್ಟ್ ಇಯರ್ ವಿ ಗಾಟ್ ಮೋರ್ ದೆನ್ 1 lakh ಕ್ಲೈಂಟ್ಸ್, ಬಟ್ ಓನ್ಲಿ 568 ಡೀಲ್ಸ್ ಆರ್ ಫೈನಲೈಸ್ಡ್. ದೆನ್ ಹೇಗೆ ಕ್ಲೈಂಟ್ಸ್ ಕಾಂಪಿಟೇಟರ್ ಕಂಪನಿಗೆ ರೀಚ್ ಆಗ್ತಿದ್ದಾರೆ? ನಮ್ಮ ಕಂಪನಿಯಿಂದಲೇ ಕ್ಲೈಂಟ್ಸ್ನ ಡೀಟೇಲ್ ಲೀಕ್ ಆಗ್ತಿದೆ. ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕು. ಇನ್ ನೆಕ್ಸ್ಟ್ 1 week ಐ ವಾಂಟ್ ಇನ್ ಡೀಟೇಲ್ ರಿಪೋರ್ಟ್. ಓಕೆ ಸರ್, ಐ ವಿಲ್ ಟ್ರೈ. ಓಕೆ, ಯು ಕ್ಯಾನ್ ಗೋ. Oh, it's okay. We'll do something about it. Don't worry. Akhila, I was the one who told to Ashik, don't worry, okay? It's okay. Hello? When did that fabrics company meeting happen? Maya? Yes, Arjun. January 16ಗೆ ಯಾರಾದರೂ ಲೀವ್ ತಗೊಂಡಿದ್ದಾರಾ? Give me 2 minutes, Arjun. Let me check. Yes, Ashik has taken leave. Oh, Ashik. Call him. Hello, Atmi. Yes, ma'am. Send Ashik to Director Sir's cabin. Excuse me, sir. Yes, Ashik. Take a seat. Have you attended any meeting last week? No, sir. But you taken leave, right? Yes, sir. ನಾನು ನಿಮ್ಮನ್ನ ಒಂದು ಕಾಂಪಿಟೇಟಿವ್ ಮೀಟಿಂಗಲ್ಲಿ ಒಂದು ರೆಸಾರ್ಟಲ್ಲಿ ನೋಡಿದೆ. ಅದು ನಮ್ಮ ಫ್ಯಾಮಿಲಿ ಫಂಕ್ಷನ್ ಇತ್ತು ಸರ್, ಸೊ ನೀವು ರೆಸಾರ್ಟ್ಗೆ ಚೆಕ್ ಇನ್ ಆಗಿರೋ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ. ನಾನಿದ್ದು CEO ಗೆ ಇನ್ಫಾರ್ಮ್ ಮಾಡ್ತೀನಿ. ನೌ ಯು ಕ್ಯಾನ್ ಲೀವ್. Sir. ಚಂದನ, ಓಪನ್ ದ ಮೈಲ್. Okay, sir. Open the sent items. Open that mail. Why did you send this mail? This is our client information, sir, so I sent to them. I don't know. I will report CEO. Sir, we have collected few evidences. Akhila? ಅರ್ಜುನ್, ನಮ್ಮ ಕಂಪನಿ ಡಾಟಾ ಲೀಕೇಜ್ ಮ್ಯಾಟರ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ದೆ ಅಲ್ವಾ? ಅದರ ಬಗ್ಗೆ ನೀವೇನು ಮಾಡಿದ್ದೀರಾ? ರಿಪೋರ್ಟನ್ನು ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಕ್ಕೆ ಆಶಿಕ್ ಮತ್ತು ಚಂದನ ಅವರನ್ನು ಬ್ಲೇಮ್ ಮಾಡಿ ಅವರೇ ಇದಕ್ಕೆಲ್ಲ ಕಾರಣ ಅಂತ ಜಿಮೇಲ್ ಮತ್ತು CCTV ಫುಟೇಜನ್ನು ಪ್ರೂಫ್ ಅಂತ ಕೊಟ್ಟರಲ್ಲ. ಇದರ ಬಗ್ಗೆ ಆಶಿಕ್ ಮತ್ತು ಅಖಿಲ ಸೇರಿಕೊಂಡು ನಿಮಗೆ ಗೊತ್ತಿಲ್ಲದ ಹಾಗೆ ಯಾವ ಥರ ರಿಪೋರ್ಟ್ ಫೈಂಡ್ ಔಟ್ ಮಾಡಿದ್ದಾರೆ ನೀವೇ ನೋಡಿ.
Ashik, only 3 member assets of client data. One is CEO, department head Agni ma'am, and director. Then how can we do that? Ashik, let's find out. ಮಾಯಾ, ಇದರಲ್ಲಿ ನೀವು ಕೂಡ ಇನ್ವಾಲ್ವ್ ಆಗಿದ್ದೀರಾ ಅನ್ನೋದಕ್ಕೆ ಆಡಿಯೋ ಪ್ರೂಫ್ ಇದೆ, ಚೆಕ್ ಮಾಡಿ. ಸರ್, ಈಗ ಒಂದು ಎಂಪ್ಲಾಯಿನ ಇಮೇಲ್ ಹೆಸರಲ್ಲಿ ಇನ್ನೊಬ್ರನ್ನ ಮೀಟಿಂಗ್ ಹೆಸರಲ್ಲಿ ಆಲ್ರೆಡಿ CEO ರಿಪೋರ್ಟ್ ಮಾಡಿದ್ದು. ಸೊ ನಂಗನ್ಸುತ್ತೆ ಈಗ CEO ನಮ್ಮ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ ಅಂತ. ನಾನು ಸಹ ಅದೇ ಒಪ್ಪಲ್ಲಿದ್ದೀನಿ ಮಾಯಾ. ಎಸ್, ಐ ಥಿಂಕ್ ವಿ ಆರ್ ಸೇಫ್. ನಮ್ಮ ಕಂಪನಿಯಲ್ಲಿರುವ ಸೆಕ್ಯೂರಿಟಿಗೆ ಕಂಪನಿ ಮೇಲಿರುವಂಥ ಒಬಿಡಿಯಂಟ್ ನಿಮಗಿಲ್ಲ ಅಲ್ಲ? ಮೊನ್ನೆ ತಾನೇ ಇಂಟರ್ವ್ಯೂಯಲ್ಲಿ ಒಂದು ಕ್ಯಾಂಡಿಡೇಟನ್ನು ರಿಜೆಕ್ಟ್ ಮಾಡಿದ್ರಲ್ಲ. ಕಾರ್ಪೊರೇಟ್ ವ್ಯಾಲ್ಯೂ ಇಲ್ಲ, ಬಾಂಡಿಂಗ್ ಸೈನ್ ಆಗಲಿಕ್ಕೆ ರೆಡಿ ಇಲ್ಲ. ಬೈ ಬ್ಲೇಮಿಂಗ್ ಹರ್ ಟ್ರೂತ್ ಯು ರಿಜೆಕ್ಟೆಡ್ ಹರ್. ವಾಟ್ ಯು ಗೈಸ್ ಆರ್ ಡೂಯಿಂಗ್ ನೌ ಬೈ ಶೇರಿಂಗ್ ದ ಕ್ಲೈಂಟ್ಸ್ ಇನ್ಫಾರ್ಮೇಷನ್ ಟು ದ ಕಾಂಪಿಟೇಟರ್ ಕಂಪನಿ, ವಾಟ್ ಯು ಗೈಸ್ ಆರ್ ಡೂಯಿಂಗ್, ಇಟ್ಸ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ ಹ್ಯಾಪನ್ ಟು ಅವರ್ ಕಂಪನಿ. ಕಂಪನಿ ಬಗ್ಗೆ ಹಾನೆಸ್ಟಿ ಇಲ್ಲ, ಲಾಯಲ್ಟಿ ಇಲ್ಲ, ಸೀರಿಯಸ್ನೆಸ್ ಇಲ್ಲ. ಇಂಥವ್ರು ನಿಜವಾಗ್ಲೂ ನಮ್ಮ ಕಂಪನಿಗೆ ಅಗತ್ಯ ಇಲ್ಲ. ಕಾಮನ್ ಎಂಪ್ಲಾಯೀಸ್ ಸಾಕು ನಮ್ಮ ಕಂಪನಿಯನ್ನು ನೆಕ್ಸ್ಟ್ ಲೆವೆಲ್ಗೆ ಕೊಂಡೋಗೋದಕ್ಕೆ. ನಮ್ಮ ಕಂಪನಿ ಎಷ್ಟು ಅಚೀವ್ಮೆಂಟ್ ಮಾಡಿದರೂ ಕೂಡ ನಮ್ಮ ಕಾಂಪಿಟೇಟರ್ ಕಂಪನಿಗೆ ನೀವು ಸಪೋರ್ಟ್ ಮಾಡ್ತಿರೋದ್ರಿಂದ ನಮ್ಮಕ್ಕಿಂತ ಜಾಸ್ತಿ ಪ್ರಾಫಿಟ್ ಅವರು ಅರ್ನ್ ಮಾಡ್ತಿದ್ದಾರೆ. ಇದುವೇನಾ ಕಾರ್ಪೊರೇಟ್ ವ್ಯಾಲ್ಯೂ? ಇದಾ ನೀವು ಬಿಸ್ನೆಸ್ಸಲ್ಲಿ ಕಲ್ತಿರೋದು? ಯು ಬೋತ್ ಆರ್ ಫೈರ್ಡ್. ಯು ಕ್ಯಾನ್ ಗೋ ನೌ.